ಬಿಲ್ಡಿಂಗ್ ಕೆಲಸ ಎಂದರೆ ಒಂದು ಕಟ್ಟಡವನ್ನು ಯೋಜನೆಯಿಂದ ಹಿಡಿದು ಪೂರ್ಣಗೊಳಿಸುವವರೆಗಿನ ಎಲ್ಲಾ ಹಂತಗಳ ಕೆಲಸ. ಸರಳವಾಗಿ ವಿವರಿಸಿದರೆ ಇದರಲ್ಲಿ ಕೆಳಗಿನ ಹಂತಗಳು ಒಳಗೊಂಡಿರುತ್ತವೆ. 1. ಯೋಜನೆ ಮತ್ತು ವಿನ್ಯಾಸ. ಕಟ್ಟಡದ ಉದ್ದೇಶ, ಮನೆ, ಅಂಗಡಿ, ಕಚೇರಿ ಇತ್ಯಾದಿ ನಿರ್ಧಾರ. ಎಂಜಿನಿಯರ್ ಮತ್ತು ಆರ್ಕಿಟೆಕ್ಟ್ ಮೂಲಕ ನಕ್ಷೆ ತಯಾರಿಕೆ, ಸರ್ಕಾರದ ಅನುಮತಿ ಪಡೆಯುವುದು. 2. ನೆಲದ ಕೆಲಸ, ಫೌಂಡೇಶನ್. ನೆಲ ತೋಡುವುದು, ಅಡಿಪಾಯಕ್ಕೆ ಕಲ್ಲು, ಕಾಂಕ್ರೀಟ್, ಸಿಮೆಂಟ್ ಬಳಸುವುದು. ಕಟ್ಟಡದ ಭಾರವನ್ನು ತಾಳುವಷ್ಟು ಬಲವಾಗಿ ಅಡಿಪಾಯ ನಿರ್ಮಾಣ. 3. ರಚನಾ ಕೆಲಸ, ಸ್ಟ್ರಕ್ಚರ್ ವರ್ಕ್. ಕಂಬಗಳು, ಬೀಮ್ಗಳು, ಸ್ಲ್ಯಾಬ್ ಹಾಕುವುದು. ಕಬ್ಬಿಣ ಮತ್ತು ಕಾಂಕ್ರೀಟ್ ಬಳಕೆ, ಮಹಡಿಗಳ ನಿರ್ಮಾಣ. 4. ಗೋಡೆ ಕೆಲಸ, ಇಟ್ಟಿಗೆ ಅಥವಾ ಬ್ಲಾಕ್ಗಳಿಂದ ಗೋಡೆ ಕಟ್ಟುವುದು, ಸಿಮೆಂಟ್ ಮಿಶ್ರಣದಿಂದ ಜೋಡಣೆ. 5. ಮೇಲ್ಛಾವಣಿ ಮತ್ತು ಪ್ಲಾಸ್ಟರಿಂಗ್, ಮೇಲ್ಛಾವಣಿ ನಿರ್ಮಾಣ, ಒಳಗೆ ಮತ್ತು ಹೊರಗೆ ಪ್ಲಾಸ್ಟರ್ ಕೆಲಸ. 2. ವಿದ್ಯುತ್ ಮತ್ತು ಪ್ಲಂಬಿಂಗ್, ವಿದ್ಯುತ್ ತಂತಿ, ಸ್ವಿಚ್, ಲೈಟ್ ವ್ಯವಸ್ಥೆ, ನೀರಿನ ಪೈಪುಗಳು, ಬಾತ್ರೂಮ್ ಟಾಯ್ಲೆಟ್ ವ್ಯವಸ್ಥೆ. 7. ಫಿನಿಶಿಂಗ್ ಕೆಲಸ, ಫ್ಲೋರಿಂಗ್, ಟೈಲ್ಸ್, ಮಾರ್ಬಲ್ ಇತ್ಯಾದಿ, ಬಾಗಿಲು ಕಿಟಕಿ ಅಳವಡಿಕೆ, ಬಣ್ಣ ಹಚ್ಚುವುದು, ಪ್ರಿಂಟಿಂಗ್. 8. ಅಂತಿಮ ಪರೀಕ್ಷಣೆ, ಎಲ್ಲ ಕೆಲಸ ಸರಿಯಾಗಿದೆಯೇ ಎಂದು ಪರೀಕ್ಷಣೆ, ಬಳಕೆಗೆ ಕಟ್ಟಡ ಸಿದ್ಧಪಡಿಸುವುದು. ಒಟ್ಟಿನಲ್ಲಿ ಬಿಲ್ಡಿಂಗ್ ಕೆಲಸಕ್ಕೆ ಸಮಯ, ಗುಣಮಟ್ಟದ ಸಾಮಗ್ರಿ, ನಿಪುಣ ಕಾರ್ಮಿಕರು ಮತ್ತು ಸರಿಯಾದ ಮೇಲ್ವಿಚಾರಣೆ ಬಹಳ ಮುಖ್ಯ. ನೀವು ಬೇಕಾದರೆ ಮನೆಯ ಕಟ್ಟಡ, ವೆಚ್ಚ ಅಂದಾಜು ಅಥವಾ ಒಂದು ಹಂತವನ್ನು ವಿವರವಾಗಿ ಕೂಡ ಹೇಳಬಹುದು. ಬಿಲ್ಡಿಂಗ್ ಕೆಲಸ ಎಂದರೆ ಒಂದು ಕಟ್ಟಡವನ್ನು ಯೋಜನೆಯಿಂದ ಹಿಡಿದು ಪೂರ್ಣಗೊಳಿಸುವವರೆಗಿನ ಎಲ್ಲಾ ಹಂತಗಳ ಕೆಲಸ. ಸರಳವಾಗಿ ವಿವರಿಸಿದರೆ ಇದರಲ್ಲಿ ಕೆಳಗಿನ ಹಂತಗಳು ಒಳಗೊಂಡಿರುತ್ತವೆ. 1. ಯೋಜನೆ ಮತ್ತು ವಿನ್ಯಾಸ. ಕಟ್ಟಡದ ಉದ್ದೇಶ, ಮನೆ, ಅಂಗಡಿ, ಕಚೇರಿ ಇತ್ಯಾದಿ ನಿರ್ಧಾರ. ಎಂಜಿನಿಯರ್ ಮತ್ತು ಆರ್ಕಿಟೆಕ್ಟ್ ಮೂಲಕ ನಕ್ಷೆ ತಯಾರಿಕೆ, ಸರ್ಕಾರದ ಅನುಮತಿ ಪಡೆಯುವುದು. 2. ನೆಲದ ಕೆಲಸ, ಫೌಂಡೇಶನ್. ನೆಲ ತೋಡುವುದು, ಅಡಿಪಾಯಕ್ಕೆ ಕಲ್ಲು, ಕಾಂಕ್ರೀಟ್,